ಕಿಲ್ಲರ್ ಗ್ಯಾಂಗ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ, ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ. ಜಾಮೀನು ಅರ್ಜಿ ವಿಚಾರಣೆಯನ್ನ ಇವತ್ತು ಕೋರ್ಟ್ ನಡೆಸಲಿದೆ. ಹಾಗಾದ್ರೆ ಏನಾಗುತ್ತೆ ಜಾಮೀನಿನ ಭವಿಷ್ಯ? ಇವತ್ತು ದರ್ಶನ್ ಅಂಡ್ ಟೀಮ್ ಬೇಲ್ ಅರ್ಜಿ ವಿಚಾರಣೆ ನಡೆಯೋದಿದೆ. ದರ್ಶನ್, ಪವಿತ್ರ ಗೌಡ, ಇದ್ರ ಜೊತೆಗೆ ರವಿಶಂಕರ್, ಲಕ್ಷ್ಮಣ್ ಹೀಗೆ ಆರೋಪಿಗಳೆಲ್ಲರೂ ಕೂಡ ಜೈಲಿನಿಂದ ಆಚೆ ಬರಲಿಕ್ಕೆ ಸಾಧ್ಯ ಆಗತ್ತಾ ಅಂತ ಹೇಳಿ ಕಾದು ಕೂತಿದ್ದಾರೆ. ವಕೀಲರ ವಾದ ಮಂಡನೆ ಹೇಗಾಗುವ ಸಾಧ್ಯತೆ ಇದೆ, ಯಾವೆಲ್ಲ ಅಂಶಗಳನ್ನ ಮುಂದಿಟ್ಟು ಜಾಮೀನು ಕೇಳುವ ಸಾಧ್ಯತೆ ಇದೆ ಅನ್ನೋದು ಸದ್ಯಕ್ಕಿರೋ ಕುತೂಹಲ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಕ್ಕಿದೆ. ಇವತ್ತು ರಿಲೀಫ್ ಸಿಗತ್ತಾ ಅಥವಾ ದರ್ಶನ್ ಮತ್ತೊಂದಷ್ಟು ದಿನಗಳ ಕಾಲ ಕಂಬಿ ಹಿಂದೆನೇ ಇರೋದು ಗತಿಯಾಗತ್ತಾ, ಕುತೂಹಲ ಇದೆ. ಈಗ ಆಲ್ರೆಡಿ 3 ಜನ ಆರೋಪಿಗಳಿಗೆ ಇದೇ ಪ್ರಕರಣದಲ್ಲಿ ಬೇಲ್ ಸಿಕ್ಕಿದೆ. ಬಟ್ ಆ 3 ಜನದ ವಿರುದ್ಧ ಕೊಲೆ ಆರೋಪ ಇರಲಿಲ್ಲ. ಬದಲಾಗಿ ಕಿಡ್ನಾಪು, ಸಾಕ್ಷಿನಾಶ ಇತ್ಯಾದಿ ಇತ್ತು. ಹಾಗೆ ಆ 3 ಜನನೇ ಇಲ್ಲಿ ಸಾಕ್ಷಿಗಳಾಗಿಯೂ ಕೂಡ ಪರಿವರ್ತನೆ ಆಗಿದ್ರು. ಬಟ್ ಅಲ್ಲಿ ಗಮನಿಸಬೇಕು, 10 ದಿನಗಳ ಕಾಲ ಕೋರ್ಟ್ನಿಂದ ಜಾಮೀನು ಮಂಜೂರಾದರೂ ಕೂಡ ಅವರಿಗೆ ಶೂರಿಟಿ ಇತ್ಯಾದಿಗಳ ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳಿ 10 ದಿನ ಜೈಲಲ್ಲೇ ಇದ್ರು. ಬಟ್ ಇವ್ರಿಗೆಲ್ಲ ಬೇಲ್ ಸಿಕ್ಕಿದ್ರೆ ಅದೆಲ್ಲ ಕಷ್ಟ ಆಗೋಲ್ವೇನೋ ಅಂತ ಹೇಳಿ. ಗ್ರಾಂಟ್ ಆದ ತಕ್ಷಣ ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲ ರೆಡಿ ಇರುತ್ತೇನೋ. ಇವತ್ತು ಎನಿವೆ ಪವಿತ್ರ ಗೌಡ ಹಾಗೆ ದರ್ಶನ್ ಇರಬಹುದು ಬಹುಶಃ. ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಫಸ್ಟ್ ಆಫ್ ಆಲ್ ಇರುವ ಆರೋಪಗಳೆಲ್ಲವೂ ಕೂಡ ಗಂಭೀರವಾದದ್ದು. ಚಾರ್ಜ್ ಶೀಟ್ ನಲ್ಲೂ ಕೂಡ ಅತ್ಯಂತ ಪ್ರಮುಖವಾದ ಆರೋಪಿಗಳ ಸ್ಥಾನದಲ್ಲೇನೆ ನಿಂತಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ಹೀಗಾಗಿ ಇವತ್ತು ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಆದ್ರೂ ಕೂಡ ಸಿಗೋ ಪಾಸಿಬಿಲಿಟೀಸ್ ಇದೆಯಾ ಅಂತ? ಏನು ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ವಾದವನ್ನು ಮಂಡಿಸುವಂಥದ್ದು. ಇಲ್ಲಿ ಇವತ್ತು ಕೇವಲ ಏನು ದರ್ಶನ್ ಪರವಾಗಿ ಸಿ.ವಿ. ನಾಗೇಶ್ ವಾದ ಮಾತ್ರ ಇರುತ್ತೆ. ಆದರೆ ಆದೇಶ ಇವತ್ತೇ ಬರುವಂಥದ್ದು ಬಹುತೇಕ ಡೌಟ್ ಇರತಕ್ಕಂಥದ್ದು. ಯಾಕಂತಂದರೆ ಆದೇಶ ಆಲಿಸಿದ ನಂತರ SP ಇದಕ್ಕೆ ಪ್ರತಿವಾದ ಏನು ಮಾಡ್ತಾರೆ, ಇದನ್ನು ಪರಿಗಣನೆಗೆ ತೆಗೆದುಕೊಂಡ ಬಳಿಕ ಒಂದು ಆದೇಶವನ್ನು ಕಾಯ್ದಿರಿಸುವಂಥದ್ದು. ಆದರೆ ಪರ್ಟಿಕ್ಯುಲರ್ ಆಗಿ ದರ್ಶನ್ ವಿಚಾರದಲ್ಲಿ ಇವತ್ತಿನ ಒಂದು ಆರ್ಗ್ಯುಮೆಂಟ್ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಈ ಕೊಲೆ ನಡೆದಾಗಿಂದ ದರ್ಶನ್ ಯಾವ ರೀತಿ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು, ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಿಸಿದಂತೆ ಅವ್ರು ಏನೆಲ್ಲ ಪ್ಲಾನ್ ಮಾಡಿದ್ರು, ದರ್ಶನ್ ವಿರುದ್ಧ ಇರತಕ್ಕಂಥ ಸಾಕ್ಷಿಗಳೇನು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮುನ್ನೆಲೆಗೆ ತಂದು ಸುದ್ದಿಯನ್ನು ನಾವು ಮಾಡಿರ್ತಕ್ಕಂಥದ್ದು. ಆದರೆ ಇವತ್ತು ದರ್ಶನ್ಗೆ ಇರ್ತಕ್ಕಂಥ ಪಾಸಿಬಿಲಿಟೀಸ್ ಏನು, ಬೇಲ್ ಸಿಗೋದ್ರ ಬಗ್ಗೆ ಮೊದಲ ಬಾರಿಗೆ ಇದುವರೆಗೂ ದರ್ಶನ್ ಏನು ಮೊದಲ ಬಾರಿಗೆ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದಾರೆ, ದರ್ಶನ್ಗೆ ಇರ್ತಕ್ಕಂಥ ಪಾಸಿಬಿಲಿಟೀಸ್ ಏನು, ಅದರಲ್ಲೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಸಿ.ವಿ. ನಾಗೇಶ್ ಇವತ್ತು ವಾದವನ್ನು ಮಂಡಿಸ್ತಾ ಇರ್ತಕ್ಕಂಥದ್ದು. ಯಾವ ಒಂದು ವಿಚಾರಗಳನ್ನು ಮುಂದಿಟ್ಕೊಂಡು ದರ್ಶನ್ಗೆ ಜಾಮೀನು ಕೊಡಿ ಅಂತೇಳಿ ನ್ಯಾಯಾಲಯವನ್ನು ಕೇಳ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಅದರಲ್ಲೂ ಒಂದು ಕಡೆ SP ಈಗಾಗಲೇ ಲಿಖಿತವಾದಂಥ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದರೆ, ಈ ಒಂದು ಆಕ್ಷೇಪಣೆಯನ್ನು ಓವರ್ಟೇಕ್ ಮಾಡಿ ಈ ಒಂದು ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಜಾಮೀನು ನೀಡಬೇಕು, ಯಾವ ಅಂಶಗಳನ್ನು, ಯಾಕಂತಂದರೆ ಸುಮಾರು ಏನು 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ನಾವು ಸಾಕಷ್ಟು ದರ್ಶನ್ ವಿರುದ್ಧ ಇರತಕ್ಕಂಥ ಸಾಕ್ಷಿಗಳನ್ನು ನೋಡಿದ್ದೀವಿ. ಹಾಗಾದರೆ ಸಿ.ವಿ. ನಾಗೇಶ್ ಏನು ಫೈಂಡ್ ಔಟ್ ಮಾಡಿದ್ದಾರೆ ದರ್ಶನ್ಗೆ ಜಾಮೀನು ಕೊಡಬೇಕು ಅಂತೇಳಿ, ಈ ವಿಚಾರಗಳ ಬಗ್ಗೆ ಇವತ್ತು ಸಿ.ವಿ. ನಾಗೇಶ್ ವಾದ ಮಂಡಿಸುವಂಥದ್ದು. ಹೀಗಾಗಿ ಈ ಒಂದು ಆರ್ಗ್ಯುಮೆಂಟ್ ಸಾಕಷ್ಟು ಕುತೂಹಲವನ್ನು ಕೆರಳಿಸಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ದರ್ಶನ್ಗೆ ಬೇಲ್ ಸಿಗುತ್ತಾ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ ಆಗಿದೆ. ಯಾಕಂದ್ರೆ ಈಗಾಗಲೇ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ, ಈ ಒಂದು ಕೇಸಲ್ಲಿ ದರ್ಶನ್ ವಿರುದ್ಧ ಸ್ಟ್ರಾಂಗ್ ಸೆಕ್ಷನ್ಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದು. ಹಾಗಿದ್ರೆ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತು ನಿರ್ಧಾರ ಆಗ್ಲಿಕ್ಕಿದೆ. ಆದ್ರೆ ದರ್ಶನ್ ಪರ ವಕೀಲರು ಈ 3991 ಪುಟಗಳ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ಅನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿದ್ದಾರೆ. ಕಾರಣ ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಲೂಪ್ ಹೋಲ್ಸ್ ಅನ್ನ ಎತ್ತಿ ತೋರಿಸಿ ಈ ಮೂಲಕ ತನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಿಸುವಂತಹ ಪ್ರಯತ್ನಗಳು ಆಗುತ್ತೆ. ಇದರ ಜೊತೆಗೆ ಆರೋಪಗಳು ಸಾಬೀತಾದ್ರೆ ಏನಾಗುತ್ತೆ ಅನ್ನುವಂಥದ್ದು ಇದೆ. ಈ ಬಗ್ಗೆ ಒಂದು ವರದಿಯನ್ನ ನೋಡ್ಕೊಂಡ್ಬರೋಣ. ಇಂದು ನಟ ದರ್ಶನ್ ಜಾಮೀನು ಭವಿಷ್ಯ, ತನಿಖಾಧಿಕಾರಿಗಳ ಲೋಪವೇ ಟಾರ್ಗೆಟ್. ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸುತ್ತಿರುವ ದರ್ಶನ್ಗೆ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಬೆಂಗಳೂರಿನ 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಕಳೆದ ಬಾರಿಯ ವಿಚಾರಣೆಯ ವೇಳೆ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲರು ಮನವಿ ಮಾಡಿದ್ರು. ಹೀಗಾಗಿ ಇಂದು ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತ್ಯವಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲಾಗಿದೆ. ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವು ಅನುಮಾನ ಇದ್ದಿದ್ದರಿಂದ ಕಳೆದ ಬಾರಿ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ಮಾತುಕತೆ ನಡೆಸಿ ಬಂದಿದ್ರು. ಹೀಗಾಗಿ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲ ಸುನಿಲ್ ಕೋರಿದ್ರು. ಹಾಗಾಗಿ ದರ್ಶನ್ ಪರ ವಕೀಲರ ವಾದವೇನು ಬನ್ನಿ ನೋಡೋಣ. ದರ್ಶನ್ ಹೇಳಿಕೆ ಆಧರಿಸಿ ಸಂಗ್ರಹಿಸಿದ ಸಾಕ್ಷ್ಯ ಮೇಲೆ ಅನುಮಾನವಿದೆ. ತನಿಖಾಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನ ಸೃಷ್ಟಿ ಮಾಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ ದರ್ಶನ್ ಪರ ವಕೀಲರು. ಇದೇ ಪ್ರಕರಣದಲ್ಲಿರುವ ಇತರೆ ಆರೋಪಿಗಳು ದರ್ಶನ್ಗೆ ಸಹಜ ಸ್ನೇಹಿತರು. ಹೀಗಾಗಿ ಫೋನ್ ಸಂಭಾಷಣೆ, ಸಂದೇಶಗಳಿವೆ. ಹೀಗಾಗಿಯೇ ರೇಣುಕಾಸ್ವಾಮಿ ಹಲ್ಲೆ ತಿಳಿದಿತ್ತು ಅನ್ನೋದು ಬಿಂಬಿಸೋದಕ್ಕೆ ಯತ್ನಿಸಲಾಗಿದೆ. ಕೃತ್ಯವಾಗಿ 4 ದಿನದ ಬಳಿಕ ಪೋಸ್ಟ್ ಮಾರ್ಟಂ ಪಂಚನಾಮೆ ಆಗಿದೆ. ತನಿಖಾಧಿಕಾರಿ ವಿಳಂಬಕ್ಕೆ ಯಾವುದೇ ಸೂಕ್ತ ವಿವರಣೆ ನೀಡಿಲ್ಲ. ರೇಣುಕಾಸ್ವಾಮಿ ತಲೆಗೆ ಬಿದ್ದ ಗಾಯದ ಬಗ್ಗೆ ವೈದ್ಯರ ಸ್ಪಷ್ಟನೆ ಇಲ್ಲ. ಸಾವಿಗೆ ಕಾರಣ ಹಾಗೂ ಸಾವಿನ ಸಮಯದ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿಸಿಟಿವಿ ದೃಶ್ಯಾವಳಿ ಸತ್ಯವೆಂದು ನಂಬಿದ್ರು ದರ್ಶನ್ ಪಾತ್ರ ಇಲ್ಲ. ಸಿಸಿಟಿವಿಯಲ್ಲಿ ದರ್ಶನ್ ಹಾಜರಿ, ಕೃತ್ಯದಲ್ಲಿ ಭಾಗಿ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿಆರ್ಪಿಸಿ 164 ಸ್ಟೇಟ್ಮೆಂಟ್ ಅಲ್ಲೂ ಕೂಡ ವೈದ್ಯಕೀಯ ವರದಿಗೂ ವ್ಯತ್ಯಾಸಗಳಿದೆ. ವೈಜ್ಞಾನಿಕ ಸಾಕ್ಷಿಗೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗೂ ಸಾಮ್ಯತೆ ಇಲ್ಲ ಎಂಬುದು ದರ್ಶನ್ ಪರ ವಕೀಲರ ವಾದವಾಗಿದೆ. ಇಂದು ಈ ಎಲ್ಲ ವಾದಗಳನ್ನ ಮುಂದಿಟ್ಟುಕೊಂಡು ಹಿರಿಯ ವಕೀಲ ಸಿ.ವಿ. ನಾಗೇಶ್ ತಂಡ ಕೋರ್ಟ್ನಲ್ಲಿ ವಾದ ಮಾಡಲಿದ್ದಂತೆ 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ಲೋಪವಿದೆ ಅನ್ನೋದೇ ದರ್ಶನ್ ಪರ ವಕೀಲರ ಟಾರ್ಗೆಟ್ ಆಗಿದ್ದು ತನಿಖಾಧಿಕಾರಿಗಳನ್ನ ಕಟ್ಟಿ ಹಾಕಲಿದ್ದಾರೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು ದರ್ಶನ್ ಕತೆ ಆದರೆ ದರ್ಶನ್ನ ಪ್ರಿಯತಮೆ ಪವಿತ್ರ ಗೌಡ ಕೂಡ ಸತತವಾಗಿ ಜೈಲಿನಿಂದ ಆಚೆ ಬರುವ ಪ್ರಯತ್ನವನ್ನ ಮಾಡ್ತಲೇ ಇದ್ದಾರೆ. ಅದರಲ್ಲೂ ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇವತ್ತೇ ವಿಚಾರಣೆಗೆ ಬರ್ತಾ ಇದೆ. ಕಳೆದ ಬಾರಿ ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಮಹಿಳೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಇವ್ರ ಪಾತ್ರ ಏನೂ ಇಲ್ಲ, ಕೇವಲ ತಮಗೆ ಬಂದ ಮೆಸೇಜ್ಗಳ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ ಬಿಟ್ರೆ ಕೊಲೆ ಮಾಡಿ ಅಂತ, ಕಿಡ್ನಾಪ್ ಮಾಡಿ ಅಂತ ಹೇಳಿ ಪವಿತ್ರ ಗೌಡ ಹೇಳೇ ಇಲ್ಲ. ಹೀಗಾಗಿ ಈ ಪ್ರಕರಣದಲ್ಲಿ ಅವರನ್ನ ಮಾಸ್ಟರ್ ಮೈಂಡು, ಹಾಗೆ ಇವರೇ ರೂವಾರಿ, ಹೀಗೆಲ್ಲ ಚಾರ್ಜ್ ಶೀಟ್ನಲ್ಲಿ ನಮೂದು ಮಾಡಿರೋದನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ವಾದ ಮಂಡನೆಯನ್ನ ಪವಿತ್ರ ಗೌಡ ಪರ ವಕೀಲರು ಮಾಡಿದ್ರು. ಇದನ್ನ ಕೋರ್ಟ್ ಆಲಿಸದೆ ಇವತ್ತು ಮುಂದುವರೆದ ಭಾಗವಾಗಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ತಾ ಇದೆ. 57ನೇ CCH ಕೋರ್ಟ್ ತೀರ್ಪು ನೀಡೋ ಸಾಧ್ಯತೆ ಕೂಡ ಇದೆ. ಏನೆಲ್ಲ ಆಗಬಹುದು ಇವತ್ತು ಪವಿತ್ರ ಗೌಡ ಜಾಮೀನಿಗೆ ಸಂಬಂಧಪಟ್ಟಂತೆ ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಇಂದು ಪವಿತ್ರ ಗೌಡಗೆ ಸಿಗುತ್ತಾ ಜಾಮೀನು? ಕೊಲೆ ಆರೋಪಿ ಅಲ್ವೇ ಅಲ್ಲ ಎಂದಿರುವ ಪವಿತ್ರ. ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ 100 ದಿನ ಪೂರೈಸಿರುವ ಡಿ ಗ್ಯಾಂಗ್ ಹೊರ ಜಗತ್ತಿಗೆ ಬಂದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಹೀಗಾಗಿ ದರ್ಶನ್, ಪವಿತ್ರ ಸೇರಿದಂತೆ ಡಿ ಗ್ಯಾಂಗ್ನ ಹಲವರು ಜಾಮೀನಿಗೆ ಅರ್ಜಿ ಹಾಕಿದ್ದು ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗಲಿದ್ಯಾ ಅನ್ನೋದು ಇಂದು ಗೊತ್ತಾಗಲಿದೆ. ಜಾಮೀನಿಗಾಗಿ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಕಾತುರದಲ್ಲಿ ಕಾಯ್ತಿದ್ದಾಳೆ. ಆಚೆ ಹೋದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಈಗಾಗಲೇ ಪವಿತ್ರ ಪರ ಲಾಯರ್ ಅವರ ವಾದ ಮಂಡಿಸಿದ್ದು ಹಲವು ಮಾಹಿತಿಗಳನ್ನ ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಪವಿತ್ರ ಪರ ವಕೀಲರ ವಾದವೇನು? ಪವಿತ್ರ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಿದ್ದಳು. ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದ್ರು. ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವ ಆರೋಪವಿಲ್ಲ. ರೇಣುಕಾಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದರು. ಅದೇ ಕಾರಣಕ್ಕೆ ರೇಣುಕಾನನ್ನು ದೂಷಿಸುವ ಹಕ್ಕಿದೆ. ರೇಣುಕಾ ಕೃತ್ಯವನ್ನ ದರ್ಶನ್ ಪವನ್ಗೆ ಹೇಳಿದ್ದಾಳೆ. ಪ್ರಿಯಕರ ದರ್ಶನ್ಗೆ ಹೇಳುವುದರಲ್ಲಿ ತಪ್ಪೇನಿದೆ? ಪವಿತ್ರ ಮಾಸ್ಟರ್ ಮೈಂಡ್ ಎನ್ನುವುದು ಸರಿಯಲ್ಲ. ಕೊಲೆಯಲ್ಲಿ ಪವಿತ್ರ ಗೌಡರದು ಯಾವುದೇ ಪಾತ್ರವಿಲ್ಲ ಅಂತ ಪವಿತ್ರ ಪರ ವಕೀಲರು ಟಾಮಿ ಸೆಬಾಸ್ಟಿಯಾನ್ ವಾದ ಮಾಡಿದ್ದಾಗಿದೆ. ಇಂದು 57ನೇ CCH ನ್ಯಾಯಾಲಯದಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಹೀಗಾಗಿ ಇಂದು ದಾಸನ ಪರ ಸಿ.ವಿ. ನಾಗೇಶ್ ವಾದ ಮಾಡುವ ಸಾಧ್ಯತೆ ಇದೆ. ಪ್ರಕರಣದ ಇನ್ನಿಬ್ಬರು ಆರೋಪಿಗಳಾದ ಲಕ್ಷ್ಮಣ್ ಹಾಗೂ ರವಿಶಂಕರ್ ಜಾಮೀನು ವಿಚಾರಣೆಯು ಇಂದು ನಡೆಯುವ ಸಾಧ್ಯತೆ ಇದೆ. ಇತ್ತ ಪವಿತ್ರ ಪರ ವಕೀಲರು ವಾದ ಮಂಡನೆ ಮಾಡಿದ್ದು ಇಂದು ಜಾಮೀನು ತೀರ್ಪು ಹೊರಬೀಳುವ ಸಾಧ್ಯತೆ ಇದೆ. ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ತಾವೆಲ್ಲರೂ ಗಮನಿಸಿರುವ ಹಾಗೆ ದರ್ಶನ್ ಪರಪ್ಪನ ಅಗ್ರಹಾರ ಸೇರಿದ ನಂತರ ಆರೋಗ್ಯದ ವಿಚಾರವಾಗಿ ಹಲವು ವಿಚಾರಗಳನ್ನ ಎತ್ತಿದ್ರು.